ಭಾಗವಹಿಸ್ತಾ ಇದ್ದೀರಾ, ಏನು ಹೇಳ್ತೀರಾ? ದಿನದಿಂದ ದಿನಕ್ಕೆ ಜನಸ್ಪಂದನೆ ಜಾಸ್ತಿ ಆಗ್ತಾ ಇದೆ. ಎರಡನೇ ದಿನದಿಂದ ಮೂರನೇ ದಿನಕ್ಕೆ ಇನ್ನೂ ಜಾಸ್ತಿ ಇದೆ. ನಿನ್ನೆ ಭಾನುವಾರ ಜಾಸ್ತಿ ಜನ ಇದ್ದಾರೆ ಅಂದ್ಕೊಂಡ್ವಿ, ಅದು ಸೋಮವಾರ ಆದರೂ ಕೂಡ ಅತಿ ಹೆಚ್ಚು ಜನ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಜನಕ್ಕೆ ಇವತ್ತು ಅನಿಸಿದೆ ಯಾಕೆ ನಾವು ಈ ತಪ್ಪು ಮಾಡಿದ್ವಿ ಅಂತ. ಈಗ ಮತ್ತೊಮ್ಮೆ ಈ ಸರ್ಕಾರನ ತೊಲಗಿಸಿ BJPನ ತರಬೇಕು ಅಂತೇಳಿ ಜನರ ಮನಸ್ಸಲ್ಲಿದೆ. ಆದರೆ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮೊದಲ ಬಾರಿಗೆ, ಅದರದ್ದೇ ಈ ಹೋರಾಟದ ಒಂದು ಸ್ವರೂಪ ಇದೆ. ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ, ಅದೆಲ್ಲ ತಿರುಕಣ ಕನಸು ಅಂತ DK ಶಿವಕುಮಾರ್ ಹೇಳ್ತಿದ್ದಾರೆ. ಅಲ್ಲ, ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ರಾಜೀನಾಮೆ ಕೊಡ್ತಾರಾ ಹಾಗೆ ಇರ್ತಾರ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. BJP ಮಾಡಿದಂಥ ಸರ್ಕಾರದ ಟೈಮಲ್ಲಿ ಅವ್ರದ್ದೆಲ್ಲ ಬಯಲ್ಗೆಳಿತೀವಿ ಭ್ರಷ್ಟಾಚಾರ ಅಂತ ಹೇಳಿ. ಅಲ್ಲ, ಈಗ ಆಲ್ರೆಡಿ ಸರ್ಕಾರ ಬಂದು 18 ತಿಂಗಳು ಆಗೋಯ್ತು. ಇಷ್ಟು ದಿನ ಬಯಲ್ಗೆಳಿದ್ರೆ ಇವಾಗೇನು ಬಯಲ್ಗೆಳೆಯೋದು? ಆವಾಗಲೇ ಬಯಲ್ಗೆಳಿಬೇಕಾಗಿತ್ತು. ಇವಾಗ ಬಯಲ್ಗೆಳಿತೀವಿ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದರೆ ಜನನ ದಿಕ್ತಪ್ಸೋಕ್ಕೆ. ಅದು ಆಗಲ್ಲ ಅವ್ರ ಕೈಯಲ್ಲಿ. ಅದು ಸುಮ್ಮನೆ ಅವ್ರು ಹೇಳ್ತಾರಲ್ಲ ತಿರ್ಕನ ಕನಸು, ಅದು ತಿರ್ಕನ ಕನಸಿದ್ದು.